ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಮೋದಿ ಹೊಗಳಿದ ಕೈ ಸಂಸದರು ರಾಹುಲ್ ಗಾಂಧಿ ಖರ್ಗೆಗೆ ಬಹುದೊಡ್ಡ ಆಘಾತ. ಇದೇನಾಗ್ತಾ ಇದೆ ಕೈಪಾಳ್ಯದಲ್ಲಿ? ಒಂದ್ ಕಡೆ ರಾಹುಲ್ ಗಾಂಧಿ ಖರ್ಗೆ ಇನ್ನಿತರರು ಟ್ರಂಪ್ ತುಂಬಾ ಕ್ಲೋಸು ಅಂತಾರೆ ಮೋದಿ, ಆದ್ರೆ ಏನು ಮಾಡೋಕ್ಕಾಗಲ್ಲ, ಭಾರತದ ಮೇಲೆ ಅಮೆರಿಕ ಸವಾರಿ ಮಾಡ್ತಾ ಇದ್ರು ಗಪ್ ಚುಪ್ ಅಂತಿದ್ದಾರೆ, ಹೆದರ್ಕೊಂಡಿದ್ದಾರೆ ಮೋದಿ. ಟ್ಯಾರಿಫ್ ಕಡಿಮೆ ಮಾಡಿಸ್ತಾರ, ಹೆಚ್ಚಾಗದಂತೆ ನೋಡ್ಕೊಳ್ತಾರ ಅಂತೆಲ್ಲ ಸವಾಲು ಹಾಕಿದ್ದ ಹೊತ್ತಲ್ಲಿ ಕೈ ಸಂಸದರೇ ಈಗ ಅಸಲಿ ಪರಿಸ್ಥಿತಿಯನ್ನ ಬಿಚ್ಚಿಡ್ತಿದ್ದಾರೆ. ನೋಡಿ, ವೆರಿ ಇಂಟ್ರೆಸ್ಟಿಂಗ್ ರಿಪೋರ್ಟ್ ನಿಮ್ಮ ಮುಂದೆ ಇಡ್ತಾ ಇದೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಅಮೆರಿಕದಲ್ಲಿ ಭೇಟಿ ಆಯಿತು. ಅಮೆರಿಕ ಯಾವತ್ತಿದ್ರು ಅಮೆರಿಕ ಅನ್ನೋದು ಎಲ್ರಿಗೂ ಗೊತ್ತಿರೋದೆ. ಅದರಲ್ಲಿ ನಮಗೇನು ಸಿಗತ್ತೆ ಅನ್ನೋದನ್ನು ಮಾತ್ರ ಭಾರತೀಯರಾಗಿ ನಾವು ಯೋಚನೆ ಮಾಡಬೇಕು. ಕೈ ಕಟ್ಟಿ ಗಡಿಪಾರು ಮಾಡಿದ್ರ, ಅದಕ್ಕಿಂತ ಹೆಚ್ಚಾಗಿ ಗಡಿಪಾರು ಮಾಡೋ ವಿಧಾನಕ್ಕಿಂತ ಹೆಚ್ಚಾಗಿ ಈ ಅಕ್ರಮ ವಲಸೆಯನ್ನು ತಡೆಯೋದ್ರ ಬಗ್ಗೆ ಯೋಚನೆ ಮಾಡೋಣ ಅಂತ ಯಾಕೆ ಸೆಷನ್ನಲ್ಲಿ ಜಯಶಂಕರ್ ಅವ್ರು ಗುಡುಗಿದ್ರು ಅಂದರೆ, ನಮಗೆ ನಮ್ಮ ದೇಶಕ್ಕಾಗೋ ಹಿತದ ಬಗ್ಗೆ ಯೋಚನೆ ಮಾಡಬೇಕೇ ಹೊರತು ಅಕ್ರಮವಾಗಿ ವಲಸೆ ಹೋದವ್ರ ಬಗ್ಗೆ ಅಲ್ಲ ಅನ್ನೋದನ್ನು ಸೂಕ್ಷ್ಮವಾಗಿ ಹೇಳಿದ್ದು ಒಂದು ವಿಚಾರ ಮಾಡಬಹುದು ನಾವು. ಈಗ ನೋಡಿ, ಅಮೆರಿಕದಲ್ಲಿ ಮೋದಿ ಭೇಟಿ ಆದರು, ಯು ಆರ್ ಗ್ರೇಟ್ ಅಂತ ಹೊಗಳಿದ್ರು, ದೊಡ್ಡ ಗಿಫ್ಟ್ ಕೊಟ್ಟರು. ಮೋದಿ ಹೇಳುವಾಗ ಚೇರ್ ಎಳೆದು ಅವರನ್ನು ನಿಲ್ಲಿಸಿ ಅಷ್ಟು ಕ್ಲೋಸ್ ಮೂಮೆಂಟ್ಸ್ ನೋಡಿದ್ವಿ ನಾವು. ಟ್ರಂಪ್ ಯಾರ ಜೊತೆನೂ ಈ ರೀತಿ ಬರೆಯೋದಕ್ಕೆ ಸಾಧ್ಯ ಇಲ್ಲ. ಮುಂಚೆ ಆಯ್ಕೆ ಆಗೋಕ್ಕಿಂತ ಮುಂಚೆನೂ ಮೋದಿಯನ್ನು ಹಾಡಿ ಹೊಗಳಿದ್ರು, ತುಂಬಾ ಟಫ್. ಈಗಲೂ ನೆಗೋಷಿಯೇಷನ್ ಅಂತ ಬಂದಾಗ ಮೋದಿಗೆ ನಾನು ಮ್ಯಾಚೇ ಅಲ್ಲ ಅಂತ ಹೊಗಳಿದ್ರು. ಇಷ್ಟೆಲ್ಲ ಹೊಗಳಿ ಆಮೇಲೆ ರೆಸಿಪ್ರೋಕಲ್ ಟ್ಯಾರಿಫ್ ಬಗ್ಗೆ ಕೂಡ ಹೇಳಿದ್ರಲ್ವ. ಅಂದರೆ ಅವ್ರು ಎಷ್ಟು ಹಾಕ್ತಾರೋ ನಾವು ಅಷ್ಟೇ ಹಾಕ್ತೀವಿ, ಭಾರತ ಇಷ್ಟು % ಹಾಕಿದ್ರೆ ನಾವು ಅಷ್ಟೇ ಹಾಕ್ತೀವಿ, ಅದ್ರಲ್ಲಿ ನಾವು ಯಾಕೆ ಕಾಂಪ್ರಮೈಸ್ ಆಗೋಣ ಅನ್ನೋದನ್ನು ಹೇಳಿದರು. ಆಯಾ ದೇಶದ ಹಿತವನ್ನು ಅವ್ರು ನೋಡ್ಕೊಳ್ಳದೆ ಇರ್ತಾರ. ದೊಡ್ಡಣ್ಣ ಅಮೆರಿಕ ಅದನ್ನು ಯೋಚನೆ ಮಾಡದೇ ಇರೋಕ್ಕೆ ಸಾಧ್ಯನಾ? ಅದರಲ್ಲೂ ನಮಗೇನು ಒಳ್ಳೇದು ಸಿಗುತ್ತೆ ಅನ್ನೋದನ್ನು ಮಾತ್ರ ಯೋಚಿಸಬೇಕು. ಅಮೆರಿಕದಂಥ ರಾಷ್ಟ್ರದ ಜೊತೆಗೆ ಇವತ್ತು ಭಾರತ ಜಗತ್ತಿನಲ್ಲಿ ಅತಿ ವೇಗವಾಗಿ ಬೆಳೀತಿರುವಂಥ ಆರ್ಥಿಕತೆಯಾಗಿ ನಮಗೇನು ಸಿಗುತ್ತೆ ಅಮೆರಿಕದಿಂದ? ನಾವು ಎಷ್ಟು ಚೆನ್ನಾಗಿರ್ತೀವಿ ಅಮೆರಿಕದ ಜೊತೆಗೆ, ಚೀನಾಗೆ ಹೆಂಗೆ ಟಕ್ಕರ್ ಕೊಡ್ತೀವಿ ಅದನ್ನು ಯೋಚಿಸ್ಬೇಕಲ್ವಾ. ಈಗ ನೋಡಿ, ಶಶಿ ತರೂರ್ ಅವರು ಬಣ್ಣಿಸ್ತಾ ಇದ್ದಾರೆ ಮೋದಿ ಟ್ರಂಪ್ ಭೇಟಿಯನ್ನ ಅತ್ಯುತ್ತಮ ಅಂತ, ಬಹಳ ಪ್ರಯೋಜನಕಾರಿ ಅಂತ. ಮತ್ತಷ್ಟು ಮಾಹಿತಿ ಮೋದಿ ಆ್ಯಂಡ್ ಟೀಮಿಂದ ನಾನು ಪಡ್ಕೊಳ್ತೀನಿ. ಅವರು ವಿದೇಶಾಂಗ ಇಲಾಖೆಯಿಂದ ಇನ್ಫಾರ್ಮೇಶನ್ ಬರುತ್ತೆ ನಮಗೂ, ಆದರೆ ಈಗ ಸಿಗ್ತಿರೋ ಮಾಹಿತಿಯ ಪ್ರಕಾರ ಇದು ಬಹಳ ಬಹಳ ಉಪಯುಕ್ತ ಅಂತ ಹೇಳ್ತಿದ್ದಾರೆ. I think calling Mr. Modi a better negotiator than himself is astonishing, because Mr. Trump takes pride in being this sort of art of the deal is his strength, and his admirers, including yesterday the defense secretary of the US, had said that Mr. Trump is the greatest negotiator in the world, and here Mr. Trump says Mr. Modi is better than him. So I think we are looking at a very high degree of praise. ಮೋದಿ ಟ್ರಂಪ್ ಭೇಟಿ ನಿಗದಿಯಾಗಿತ್ತಲ್ಲ ಮುಂಚೆ, ಆಗಲೂ ಅವ್ರು ರಿಯಾಕ್ಟ್ ಮಾಡಿದ್ರು ಏನಂತ, ಇದು ಬಹಳ ಮುಖ್ಯ ಈ ಭೇಟಿ ದೇಶಕ್ಕೆ. ಯಾಕಂದರೆ ಈಗಷ್ಟೇ ಅವರು ಮತ್ತೆ ಅಧಿಕಾರದ ಚುಕ್ಕಾಣಿಯನ್ನು ಹಿಡಿದಿದ್ದಾರೆ ಟ್ರಂಪ್. ಆರಂಭದಲ್ಲಿಯೇ ಕೆಲವರನ್ನು ಪ್ರಮುಖರನ್ನು ಭೇಟಿ ಮಾಡಿರೋದು, ಆ ಪೈಕಿ ಮೋದಿ. ನೆತನ್ಯಾಹು ಭೇಟಿ ಮಾಡಿದ್ರು, ಆಮೇಲೆ ಮೋದಿನೇ ಭೇಟಿ ಆಗ್ತಿರೋದು. ಪ್ರಮುಖ ಗಣ್ಯರಲ್ಲಿ ಮೋದಿ ಇದ್ದಾರೆ. ಆ ಲಿಸ್ಟಲ್ಲಿ ಟಾಪ್ 5 ಅಂತ ತಗೊಳ್ಬಹುದು. ಆ ಲಿಸ್ಟಲ್ಲಿ ಮೋದಿ ಇದ್ದಾರೆ. ಅದು ಬಹಳ ಉತ್ತಮ ಅನ್ನೋ ವಿಚಾರವನ್ನು ಶಶಿ ತರೂರ್ ಹೇಳಿದರು. ಈಗ ನೋಡಿ, ಅವರು ಮೀಟ್ ಆಗಿ ಬಂದ ಮೇಲೆ ಬಹಳ ಡೀಟೇಲ್ ಆಗಿ ಮಾತಾಡ್ತಾರೆ. ಅವ್ರ ಮಾತುಗಳಲ್ಲೇ ಕೇಳಿಸ್ಕೊಳ್ಬಹುದು ನೀವು. ಪ್ರಮುಖವಾಗಿ ಯುದ್ಧ ವಿಮಾನ, ಭಾರತಕ್ಕೆ ವಿಶ್ವದ ಅತಿ ಶಕ್ತಿಶಾಲಿ ಯುದ್ಧ ವಿಮಾನ F-35 ನೀಡೋದಾಗಿ ಟ್ರಂಪ್ ಘೋಷಣೆ ಮಾಡಿದ್ದಾರೆ. ಮತ್ತು ಟ್ಯಾರಿಫ್ ವಿಚಾರದಲ್ಲಿ ಈಗ ಸುಮಾರು 9% ತನಕನೂ ಹಾಕೋ ಸಾಧ್ಯತೆ ಇದೆ ಅಮೆರಿಕ. ಈಗ ಹಾಕ್ತಿರೋದೆಷ್ಟು? 3%. ಭಾರತ ಅಮೆರಿಕದ ಮೇಲೆ ಹಾಕ್ತಿರೋದೆಷ್ಟು? 9.5, 10, 11, ಅಂದರೆ ಒಂದೊಂದಕ್ಕೆ ಒಂದೊಂದು ರೀತಿಯಲ್ಲಿ 9ರಿಂದ 11% ತನಕನೂ ಇದೆ. ಈ ಬಜೆಟಲ್ಲಿ ಸ್ವಲ್ಪ 1% ಕಟ್ ಮಾಡಿದ್ರು. ಈ ಏಟು ಬೀಳಬಾರ್ದು ಅಂತಲೇ ನಮ್ಮ ಕಡೆಯಿಂದ ನಾವು ಓಪನ್ ಇದ್ದೀವಿ ಅನ್ನೋ ರೀತಿಯಲ್ಲಿ 1% ಕಟ್ ಮಾಡಿದ್ರು. ಅಮೆರಿಕ ಹಾಕ್ತಿರೋದು 3%. ಹಾಗೆ ಮುಂದುವರ್ಸೋಕೆ ಸಾಧ್ಯನಾ? ಟ್ಯಾರಿಫ್ ಕಿಂಗ್ ಭಾರತ, ತಡ್ಕೊಳ್ಳೋಕೆ ಸಾಧ್ಯ ಇಲ್ಲ ನಿಮ್ಮ ತೆರಿಗೆಯನ್ನು ಅಂತ ಕೂಗಾಡಿದ್ರು ಟ್ರಂಪ್. ಈಗ ನಾವು 9% ಹಾಕ್ತೀವಿ ಅಂತ ಹೇಳ್ತಿದ್ದಾರಲ್ವ. ಸುಮಾರು ಕ್ಷೇತ್ರದ ಮೇಲೆ ಇದು ಹೊಡೆತ ಕೊಡುತ್ತೆ, ಇಲ್ಲ ಅಂತಲ್ಲ. ಆದರೆ ಶಶಿ ತರೂರ್ ಅದನ್ನೇ ಹೇಳ್ತಾರೆ, ಈ ಮಾತುಕತೆ ಸೌಹಾರ್ದಯುತವಾದ ಮಾತುಕತೆಯಲ್ಲಾದರೂ ಒಂದಿಷ್ಟು ಬೇರೆ ಬೇರೆ ದಾರಿಗಳನ್ನು ಹುಡುಕೊಂಡು ಪ್ರಹಾರವನ್ನು ತಪ್ಪಿಸ್ಕೊಳ್ಬಹುದು, ಇಲ್ಲಾಂದರೆ ಏನಾಗ್ತಿತ್ತೋ ಗೊತ್ತಿಲ್ಲ ಅನ್ನೋದನ್ನು ಹೇಳ್ತಾರೆ ಅವರು. ಅಂದರೆ ಅಚಾನಕ್ಕಾಗಿ ಈಗ ಬೇರೆ ಬೇರೆ ರಾಷ್ಟ್ರಗಳ ಮೇಲೆ 25%, ಚೀನಾ ಆದಮೇಲೆ ಏಕಾಏಕಿ 10%, ಈ 15%, ಇದು ಆಕ್ರಮಣಕಾರಿ ನಡೆಯನ್ನು ತಡೆಯೋದಕ್ಕಾದರೂ ಅನುಕೂಲ ಮಾಡಿಕೊಡುತ್ತೆ. ಅಮೆರಿಕದ ಜೊತೆಗೆ ಸ್ನೇಹ ಹಸ್ತ ಚಾಚೋದು ಅನಿವಾರ್ಯ ಇವತ್ತು. ಭಾರತವನ್ನಂತೂ ಚೀನಾಗೆ ಪರ್ಯಾಯ ಅಂತ ಅಮೆರಿಕ ನೋಡುತ್ತೆ. ಹಾಗಂತ ಭಾರತಕ್ಕೆಲ್ಲ ಫ್ರೀ ಕೊಡೋಕ್ಕಾಗತ್ತಾ?
ಇರೋದ್ರಲ್ಲಿ ನಮಗೇನು ಬೆಟರ್ ಅನ್ನೋದ್ರ ಬಗ್ಗೆ ಶಶಿ ತರೂರ್ ಬಹಳ ಚೆನ್ನಾಗಿ ಬಿಜೆಪಿ ವಕ್ತಾರರು ತಲೆದೂಗುವಂತೆ ಬಣ್ಣಿಸಿದ್ದಾರೆ ನೋಡಿ. ಅದು ಇಂಟ್ರೆಸ್ಟಿಂಗ್. ಒಂದ್ ಕಡೆ ರಾಹುಲ್ ಗಾಂಧಿ ಅವರು ಅದಾನಿ ವಿಚಾರದಲ್ಲಿ ಇದು ಪರ್ಸನಲ್ ಅಂತ ಹೇಳಿ ಬರ್ತಾರೆ. ಭಾರತದಲ್ಲಿ ತುಟಿ ಬಿಚ್ಚಲ್ಲ, ಭಾರತ ದೇಶದ ಸರ್ಕಾರದ ಹಣವನ್ನೆಲ್ಲ ತನ್ನ ಸ್ನೇಹಿತನ ಜೇಬಿಗೆ ಸುರಿತಿದ್ದಾರೆ, ಟ್ಯಾರಿಫ್ ಏನಾಯ್ತು, ವಲಸಿಗರ ವಿಚಾರ ಏನಾಯ್ತು ಅಂತ ಅಟ್ಯಾಕ್ ಮಾಡ್ತಿದ್ದಾರೆ. ಖರ್ಗೆ ಅವರು ಕನ್ನಡದಲ್ಲೇ ಇಲ್ಲೇ ಮಾತಾಡಿದ್ರಲ್ಲ ಮೊನ್ನೆ ಅಮೆರಿಕ ಭೇಟಿ ಹೊತ್ತಲ್ಲಿ, ತನ್ನ ಸ್ನೇಹಿತ ಅಂತಾರೆ. ಅದೇನ್ ಮಾಡ್ಕೊಂಡು ಬರ್ತಾರ ನೋಡೋಣ. ನಮ್ಮ ಭಾರತೀಯರನ್ನ ಒಂದು ಘನತೆ ಇಲ್ಲ ಅನ್ನೋ ರೀತಿಯಲ್ಲಿ ಗಡಿಪಾರು ಮಾಡಿದ್ರಲ್ಲ ಕೈಕಟ್ಟಿ, ಅದನ್ನ ತಡೆಯೋಕ್ಕಾಗ್ಲಿಲ್ವಾ? ಟ್ಯಾರಿಫ್ ವಿಚಾರ ಏನ್ ಮಾಡ್ತಾರೆ ನೋಡೇ ಬಿಡೋಣ ಅಂತೆಲ್ಲ ಗುಡುಗಿದ್ರು. ಆಕ್ರಮಣಕಾರಿಯಾಗಿ ಕಾಂಗ್ರೆಸ್ ಮುಗಿಬೀಳ್ತಿದೆ ಮೋದಿ ಮತ್ತು ಅಮೆರಿಕ ವಿಚಾರದಲ್ಲಿ. ಮೊನ್ನೆ ಅಷ್ಟೇ ರಾಹುಲ್ ಗಾಂಧಿ ಟ್ರಂಪ್ ಪ್ರಮಾಣ ವಚನ ಕಾರ್ಯಕ್ರಮಕ್ಕೆ ಕರೆಸ್ಕೊಳ್ಳೋಕೆ ಜೈಶಂಕರ್ನ 2-3 ಸಲ ಕಳಿಸ್ಕೊಟ್ಟಿದ್ರು. ಪಾಪ ಅದು ಭಾರತದ ಪರಿಸ್ಥಿತಿ, ಇಲ್ಲಿನ ನಾಯಕತ್ವದ ಪರಿಸ್ಥಿತಿ ಅಂತೆಲ್ಲ ವಾಗ್ದಾಳಿ ನಡೆಸಿ ಸೆಷನ್ನಲ್ಲಿ ಕೋಲಾಹಲ, ದೊಡ್ಡ ಕೆಸರಲ್ಲಿ ಚಾಟ ಆಯ್ತಲ್ವಾ. ಇಷ್ಟೆಲ್ಲ ಮುಗಿಬೀಳ್ತಿರೋ ಹೊತ್ತಲ್ಲಿ ಒಬ್ಬ ಸೀನಿಯರ್ MP, ಕಾಂಗ್ರೆಸ್ನ ಅತ್ಯಂತ ಮುತ್ಸದ್ದಿ ನಾಯಕ ಅಂತಲೇ ಕರೆಸ್ಕೊಳ್ಳುವಂಥ ಶಶಿ ತರೂರ್ ಅವರು ಮೋದಿ ಭೇಟಿಯನ್ನ ಮತ್ತು ವಿದೇಶಾಂಗ ನೀತಿಯಲ್ಲಿ ಈ ನಡೆಯನ್ನ ಬಣ್ಣಿಸಿರುವ ರೀತಿ ಈಗ ಕುತೂಹಲಕ್ಕೆ ಕಾರಣ ಆಗಿದೆ. I think calling Mr. Modi a better negotiator than himself is astonishing, because Mr. Trump takes pride in being this sort of art of the deal is his strength, and his admirers, including yesterday the Defense Secretary of the US, had said that Mr. Trump is the greatest negotiator in the world, and here Mr. Trump says Mr. Modi is better than him. So I think we are looking at a very high degree of praise from a man who is not known for saying praiseworthy things. So this is good news. Press statements by both the Prime Minister and by President Trump are very encouraging, because it looks like some of the big concerns we all had have been addressed. For example, on the question of trade and tariffs, they've decided to sit down together and do a serious negotiation that will conclude by the fall, which is the autumn, September, October of this year. I think that's a very good outcome, because otherwise the fear was there might be some hasty decisions made in Washington which would have affected our exports. This way there is time to discuss and negotiate. I welcome that. On the defense front, the commitment to sell us F-35 stealth aircraft is very valuable, because that's a state-of-the-art aircraft. And certainly we already have the Rafale. Now with the F-35, the Indian Air Force should be in very good shape. So if you look at the main issues that we have heard about so far, I'm very encouraged, and I look forward to more details when the Prime Minister and his team are back. We will expect a briefing from the MEA in the Standing Committee, and I'm looking forward to a very constructive discussion, because it looks like to me as if we have got pretty much all that we could have expected at this time. ಖಂಡಿತವಾಗಿಯೂ ಅಮೆರಿಕ ಜಗತ್ತಿನ ಎಲ್ಲ ರಾಷ್ಟ್ರಗಳ ಮೇಲೇನೂ ಪ್ರಹಾರ ಮಾಡ್ತಾ ಇದೆ ಟ್ರಂಪ್ ಆಗಮನದ ಬೆನ್ನಲ್ಲೇ, ಅದರಲ್ಲಿ ಡೌಟೇ ಇಲ್ಲ. ಆದರೆ ಭಾರತದ ಜೊತೆಗಿನ ಸಂಬಂಧ ಉತ್ತಮವಾಗ್ತಿದೆ ನೋಡಿ. 2030 ವೇಳೆಗೆ ಭಾರತ ಅಮೆರಿಕ ನಡುವೆ ವ್ಯಾಪಾರ ವಹಿವಾಟು $500 ಶತಕೋಟಿ, ಅಂದ್ರೆ ಅಂದಾಜು ಒಂದು 40 ಲಕ್ಷ ಕೋಟಿಯನ್ನ ಮೀರುವಂಥ ಟಾರ್ಗೆಟ್ ಅನ್ನು ಫಿಕ್ಸ್ ಮಾಡ್ಕೊಂಡಿದ್ದಾರೆ. ಈಗ ಜಗತ್ತಿನ ಅತ್ಯಂತ ಬಲಿಷ್ಠ ಯುದ್ಧ ವಿಮಾನವನ್ನು ಕೊಡ್ತಿದ್ದಾರೆ. ನಮಗೆ ಬೇಕಾಗಿರುವಂಥ ಅಪರಾಧಿಗಳನ್ನು ಗಡಿಪಾರು ಮಾಡೋದಕ್ಕೆ ರಾಣಾ 2611 ರಾಣಾ ಗಡಿಪಾರು ಮಾಡೋದಕ್ಕೆ ಒಪ್ಪಂದ ಆಗಿದೆ. ಕೋರ್ಟ್ ಕೂಡ ಅಲ್ಲಿ ಕ್ಲಿಯರ್ ಮಾಡಿತ್ತದನ್ನು ಕೆಲವು ದಿನಗಳ ಹಿಂದೆ. ಹಾಗೆ ಸಬ್ಮರೈನ್ ಮತ್ತು ಬೇರೆ ಬೇರೆ ವಿಮಾನಗಳು, ಇನ್ನಿತರ ಒಪ್ಪಂದಗಳಾಗಿವೆ. ವ್ಯಾಪಾರ ವಹಿವಾಟು ಮತ್ತು ಈ ರಕ್ಷಣಾ ವಲಯದಲ್ಲಿ ಅತ್ಯುತ್ತಮವಾದಂತಹ ದ್ವಿಪಕ್ಷೀಯ ಮಾತುಕತೆ ಆಗಿದೆ. ವಿವಿಧ ಬಗೆಯ ತೈಲ ಮತ್ತು ಈ ಅನಿಲ ಪೂರೈಕೆಯನ್ನ ಅಮೆರಿಕ ಇನ್ನು ಮುಂದೆ ಜಾಸ್ತಿ ಮಾಡುತ್ತೆ. ಇದು ಭಾರತದ ತಂತ್ರಗಾರಿಕೆ. ಸರಿ, ನಿಮಗೆ ಏನು ಬೇಜಾರು? ಭಾರತ ಸರ್ಪ್ಲಸ್ ಇದೆ ಈ ಟ್ರೇಡಲ್ಲಿ, ಅಮೆರಿಕಕ್ಕೆ ಡಿಫಿಸಿಟ್ ಇದೆ ಅಂತಲ್ವಾ ಕಣ್ಣು ಕೆಂಪಾಗಿರೋದು. ನೀವು ಲಾಭ ಮಾಡ್ಕೊಳ್ತೀರಿ, ನಮ್ಮದೇ ಕಡಿಮೆ ಇದೆ ಅಂತಲ್ವಾ ಬೇಸರ. ಸರಿ, ನಾವು ಜಾಸ್ತಿ ಖರೀದಿ ಮಾಡ್ತೀವಿ, ನೀವು ತೆರಿಗೆ 3% ಹಾಕಿದ್ರು ಸಾಮಾನು ನಾವು ಜಾಸ್ತಿ ತಗೊಂಡಾಗ ಲಾಭ ಆಗತ್ತಲ್ಲ ನಿಮಗೆ ಅನ್ನುವಂಥ ಒಂದು ಆಪ್ಷನ್ ಭಾರತ ಕೊಡ್ತಾ ಇರೋದು. ಹಾಗಾಗಿ ನಿಮಗೇನು ಸಮಸ್ಯೆ ಆಗಲ್ಲ. ಇದನ್ನೇ ಮುಂದುವರಿಸೋಣ ಅನ್ನೋ ರೀತಿಯಲ್ಲಿ ಚೌಕಾಸಿ ಮಾಡಿರೋದು ಮೋದಿ. ಹಾಗಂತ ಅಮೆರಿಕ ಅದಕ್ಕೆ ಸುಮ್ಮನೆ ಆಗ್ತಿಲ್ಲ. ಹಾಕೋದ್ರಲ್ಲಿ ಸ್ವಲ್ಪನಾದರೂ ಕಡಿಮೆ ಮಾಡೋದಕ್ಕೆ, ಟ್ಯಾರಿಫ್ ಸ್ವಲ್ಪನಾದರೂ ಬ್ಯಾಲೆನ್ಸ್ ಮಾಡೋದಕ್ಕೆ ಈ ಒಂದು ತಂತ್ರಗಾರಿಕೆ ಹೆಲ್ಪ್ ಆಗ್ತಿದೆ ನೋಡಿ. ಭಾರತದೊಂದಿಗೆ $100 ಶತಕೋಟಿ ವ್ಯಾಪಾರದ ಕೊರತೆ ಇದೆ ಅಮೆರಿಕಕ್ಕೆ. ಅದನ್ನು ನೀಗಿಸ್ಕೊಳ್ಳೋದಕ್ಕೆ ಈಗ ಭಾರತ ತಮಗೆ ಅಗತ್ಯವಾದ ತೈಲವನ್ನು ಅಮೆರಿಕದಿಂದ ಖರೀದಿಸೋದಕ್ಕೆ ಸಮ್ಮತಿ ಸೂಚಿಸಿದೆ. ಪ್ರಮುಖ ತೈಲ ಅನಿಲ ಪೂರೈಕೆದಾರರನ್ನಾಗಿ ಮಾಡೋದಕ್ಕೆ ಭಾರತವನ್ನು ಈಗ ಮಹತ್ವದ ಹೆಜ್ಜೆಯನ್ನಿಡ್ತಿದ್ದಾರೆ. ಇಬ್ಬರು ನಾಯಕರು ಇದಕ್ಕೆ ಸಹಿ ಹಾಕಿದ್ದಾರೆ. ಭಾರತ ಹೆಚ್ಚೆಚ್ಚು ಖರೀದಿ ಮಾಡುತ್ತೆ.
ಮತ್ತು 5ನೇ ಸ್ಥಾನದಲ್ಲಿರೋದು ಈ ತೈಲ ಮತ್ತು ಅನಿಲ ಖರೀದಿ ಮಾಡ್ತಿರೋ ರಾಷ್ಟ್ರಗಳ ಪೈಕಿ ಭಾರತ 5ನೇ ಸ್ಥಾನದಲ್ಲಿರೋದು. ಈಗ ಇನ್ನೂ ಜಾಸ್ತಿ ಆಗುತ್ತೆ. ಕಳೆದ ವರ್ಷ ಭಾರತ ಅಮೆರಿಕದಿಂದ $15 ಬಿಲಿಯನ್ ಮೊತ್ತದ ಇಂಧನ ಖರೀದಿ ಮಾಡಿತ್ತು. ಈಗ ಇದು ಇನ್ನೂ ಜಾಸ್ತಿ ಆಗುತ್ತೆ. ಸೊ ಖರೀದಿಯ ಪ್ರಮಾಣ ಜಾಸ್ತಿ ಆಗೋ ಮೂಲಕ ಅಮೆರಿಕಕ್ಕೇನು ಬೇಜಾರಿದೆಯಲ್ಲ, ಭಾರತನೇ ಹೆಚ್ಚು ಲಾಭ ಮಾಡ್ಕೊಳ್ಳುತ್ತಲ್ಲ, ಅವ್ರಿಗೆ ಸರ್ಪ್ಲಸ್ ಇದೆಯಲ್ಲ ಅನ್ನೋ ಆ ಬೇಜಾರನ್ನು ಸರಿದೂಗಿಸುವಂಥ ತಂತ್ರಗಾರಿಕೆ. ಓವರ್ ಆಲ್ ನೋಡೋದಕ್ಕೆ ಹೋದರೆ ಭಾರತಕ್ಕೆ ಈ ಭೇಟಿ ಬಹಳ ಪ್ರಯೋಜನಕಾರಿಯಾಗಿದೆ. ಭವಿಷ್ಯದಲ್ಲಿ ನಾವು ಒಟ್ಟೊಟ್ಟಿಗೆ ಹೆಜ್ಜೆ ಇಡೋದಕ್ಕೆ ಏನು ಬೇಕು, ಅಮೆರಿಕದ ಜೊತೆಗಿನ ಒಳ್ಳೆಯ ಸಂಬಂಧ, ಆ ನಿಟ್ಟಿನಲ್ಲಿ ಬಹಳ ಪಾಸಿಟಿವ್ ಆಗಿರುವಂಥ ಔಟ್ಕಮ್ ಈ ವಿಸಿಟಿಂದ ಅನ್ನೋದನ್ನು ಎಕ್ಸ್ಪರ್ಟ್ಸ್ಗಳು ಬಣ್ಣಿಸ್ತಾ ಇದ್ದಾರೆ. ಟ್ಯಾರಿಫ್ ಹೊಡೆತ ಖಂಡಿತ ಇದೆ, ಅದು ಭಾರತಕ್ಕಷ್ಟೇ ಅಲ್ಲ ಜಗತ್ತಿನಾದ್ಯಂತ ಸಮರ ಸಾರಿದ್ದಾರೆ. ಅದು ಊಹೆ ಮಾಡ್ಕೊಳ್ಳೋದಷ್ಟು ದೊಡ್ಡ ಮೊತ್ತದ 25% ತೆರಿಗೆ ಹಾಕಿದ್ದೆಲ್ಲ ನೋಡಿದ್ದೀವಲ್ಲ ನಾವು. ಈ ಮಾದಕ ದ್ರವ್ಯ ಮತ್ತು ಗಡಿ ಗಲಾಟೆ ಇರುವಂಥ ರಾಷ್ಟ್ರಗಳ ಜೊತೆಗಂತೂ ಇನ್ನೂ ಸಿಡಿದೆದ್ದಿದ್ದಾರೆ. ಭಾರತ ಜೊತೆಗೆ ಆ ನಿಟ್ಟಿನಲ್ಲಿ ನೋಡೋದಕ್ಕೆ ಹೋದರೆ ಇನ್ನೂ ಕ್ರಮ ಆಗಿಲ್ಲ. ಇದು ಇಂಪ್ಲಿಮೆಂಟ್ ಆದರೆ ಏಪ್ರಿಲ್ನಿಂದ ರೆಸಿಪ್ರೋಕಲ್ ಟ್ಯಾರಿಫು, ಅಂದರೆ ಪ್ರತಿಯಾಗಿ ನೀವು ಎಷ್ಟು ಹಾಕ್ತಿರೋ ನಾವು ಅಷ್ಟೇ ಹಾಕ್ತೀವಿ ಅಂತ ಆದರೆ ಏಪ್ರಿಲ್ನಿಂದ, ಅಷ್ಟೊತ್ತಿಗೆ ಅಮೆರಿಕವನ್ನು ಸ್ವಲ್ಪವಾದರೂ ಮಣಿಸುವಲ್ಲಿ ಯಶಸ್ವಿ ಆದರೆ, ಅವರನ್ನು ಮನವೊಲಿಸುವಲ್ಲಿ ಯಶಸ್ವಿ ಆದರೆ ಹಾಕ್ತಾರೆ, ಸ್ವಲ್ಪನಾದರೂ ಪ್ರಮಾಣ ತಗ್ಗಿಸ್ಕೊಳ್ಬಹುದು ಅನ್ನೋದೊಂದು ಪ್ರಯತ್ನ ಶುರುವಾಗಿದೆ. ಅದಕ್ಕೆ ಬಹಳ ಪೂರಕವಾದಂತಹ ವಾತಾವರಣ ಕಲ್ಪಿತವಾಗಿದೆ. ಅದನ್ನ ಈಗ ಕಾಂಗ್ರೆಸ್ ಸಂಸದರು ಬಣ್ಣಿಸ್ತಿರೋದು ಮಾತ್ರ ಕೈ ನಾಯಕರಿಗೆ ಮಹಾ ಮುಖಭಂಗದಂತಾಗಿದೆ. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.